ಉಡುಪಿಯಿಂದ ವೀಕೆಂಡ್ಗೆ ಎಲ್ಲಿಯಾದರೂ ದೂರ ಹೋಗುವಂತ ನಾನು ಮತ್ತೆ ನನ್ನ ಫ್ರೆಂಡ್ ಡಿಸೈಡ್ ಮಾಡಿದ್ದು ಗೋಕರ್ಣಗೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯುಸಿ ಇದ್ರು, ಸೊ ನಾವಿಬ್ಬರೇ ಕಾರಲ್ಲಿ ಹೊರಟ್ವಿ. ಗೂಗಲ್ ಮ್ಯಾಪಲ್ಲಿ 3 hours 30 minutes ಅಂತ ತೋರಿಸ್ತಾ ಇತ್ತು, ಬಟ್ ನನ್ನ ಫ್ರೆಂಡ್ ಫುಲ್ ಜೋಶಲ್ಲಿ 3 hours ಅಲ್ಲಿ ಮುಟ್ಟಿಸಿದ್ದು. ನಮ್ಮ ಮರುವಂತೆ ಇಲ್ಲಿ ಬರಬೇಕು, ಸ್ವಲ್ಪ ಬಿಸಿಲಿಗೆಲ್ಲ ಸ್ವಲ್ಪ ಸನ್ನೆಲ್ಲ ಸ್ವಲ್ಪ ಇಲ್ಲಾದ್ರೆ ಈಗ ಟ್ಯಾನ್ ಆಗ್ತಿಲ್ಲ. ಇಲ್ಲಿ ರೀಚ್ ಆದ ಕೂಡಲೇ ಫಸ್ಟ್ ಸ್ಟಾಪ್ ಗೋಕರ್ಣ ಟೆಂಪಲ್. ನಾವು ಸ್ಟೇ ಆದದ್ದು ಇಂಡಿಯಾಸ್ ಮೋಸ್ಟ್ ಫೇವ್ರೇಟ್ ಹಾಸ್ಟೆಲ್ ಗೋಕರ್ಣದಲ್ಲಿ. ಹಾಸ್ಟೆಲ್ ಇಂದ ವ್ಯೂ ಮಾತ್ರ ಅಮೇಸಿಂಗ್ ಇತ್ತು. ಇದರ ಸೈಡಲ್ಲೇ ಮಂತ್ರ ಕೆಫೆ ಅಂತ ಇದೆ, ಅದು ಕೂಡ ನೆಕ್ಸ್ಟ್ ಲೆವೆಲ್. ಸ್ವಲ್ಪ ಹೊತ್ತು ಇಲ್ಲೇ ಚಿಲ್ ಮಾಡಿ ಈವ್ನಿಂಗ್ ಹೊರಟಿದ್ದು ವಾಟರ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ. ವಾಟರ್ ಆಕ್ಟಿವಿಟೀಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಇದೆ ಅಂತ ನೀವೇ ನೋಡ್ಕೊಳ್ಳಿ. ಇಷ್ಟೆಲ್ಲ ಆಕ್ಟಿವಿಟೀಸಿಗೆ ಪರ್ ಪರ್ಸನ್ ಜಸ್ಟ್ 700 rupees ಆಗಿತ್ತು. ಇದರ ಡೀಟೇಲ್ಸ್ ಬೇಕಿದ್ರೆ ಫಾಲೋ ಮಾಡಿ ಮತ್ತು ಅಡ್ವೆಂಚರ್ ಅಂತ DM ಮಾಡಿ. ಬೋಟಲ್ಲಿ ಸನ್ಸೆಟ್ ನೋಡ್ತಾ ಡ್ಯಾನ್ಸ್ ಮಾಡ್ತಾ ನಾವು ನಮ್ಮ ರೂಮ್ ಕಡೆಗೆ ರಿಟರ್ನ್ ಬಂದ್ವಿ. ಮಂತ್ರ ಕೆಫೆಯಲ್ಲಿ ಲೈವ್ ಮ್ಯೂಸಿಕ್ ಆಗ್ತಾ ಇತ್ತು. ಇದು ಮುಗಿದ ಕೂಡಲೇ ಫ್ರೆಂಡ್ ಒಟ್ಟಿಗೆ ಸ್ವಲ್ಪ ಹೊತ್ತು ಮಾತಾಡಿ ನಾನು ಬೇಗ ಮಲಗಿದೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 5 ಎದ್ದು ನಾವು ಬೀಚ್ ಟ್ರೆಕ್ಕಿಗೆ ಹೊರಟು. ನೀವೇನಾದರೂ ಗೋಕರ್ಣ ಟ್ರಿಪ್ ಪ್ಲಾನ್ ಮಾಡಿದರೆ ಈ ಟ್ರೆಕ್ ಅನ್ನು ಮಿಸ್ ಮಾಡಬೇಡಿ. ಟ್ರೆಕ್ ಮುಗಿದ ಮೇಲೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆದೆ. ಹಾಸ್ಟೆಲಲ್ಲಿ ಕೆಲವು ನಾವು ಒಳ್ಳೆ ಫ್ರೆಂಡ್ಸ್ ಮಾಡಿದ್ವಿ. ಅವರೊಟ್ಟಿಗೆ ಫುಲ್ ಡೇ ಕೆಫೆ ಮತ್ತು ಬೀಚ್ ಸೈಡ್ ಕುತ್ಕೊಂಡು ಚಿಲ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹೀಗೇನೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.